ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಗೆ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ಕೊನೆಗೂ ಕೂಡ ಅಲ್ಲಿ ಏನು ಪ್ರಕರಣ ಆಗಿತ್ತಲ್ಲ, ಪ್ರಮುಖವಾಗಿ ಈ ಒಂದು ಟಿ.ಬಿ ಡ್ಯಾಮ್ನ LLC ಕಾಲುವೆಗೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಇದೇ ವಿಚಾರವಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ. ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಅಂತ. ಸೊ ವರದಿಗೆ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು ಕೊನೆಗೂ ಕೂಡ ಅಲ್ಲಿ ತಾತ್ಕಾಲಿಕವಾಗಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸೊ ಒಂದೇ ಮಳೆಗೆ ಅಲ್ಲಿರುವಂಥ ಕಾಲುವೆ, ತಡೆಗೋಡೆ ಮತ್ತು ರಸ್ತೆ ಎಲ್ಲವೂ ಕೂಡ ಕಿತ್ತು ಹೋಗಿಬಿಡುತ್ತೆ. ಸೊ ಇದೀಗ ಕಾಲುವೆ, ತಡೆಗೋಡೆ ಮತ್ತು ರಸ್ತೆಯನ್ನು ಅಧಿಕಾರಿಗಳು ಬಂದು ಸರಿ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿ ಗ್ರಾಮದಲ್ಲಿ ಆಗಿರುವಂಥ ಎಡವಟ್ಟು ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ವರದಿಗೆ ಎಚ್ಚೆತ್ತುಕೊಂಡು ಆ ಸ್ಥಳಕ್ಕೆ ಬಂದು ಸದ್ಯಕ್ಕೀಗ ತಾತ್ಕಾಲಿಕವಾಗಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಟಿ.ಬಿ ಡ್ಯಾಮ್ನ LLC ಕಾಲುವೆಗೆ ಇಲ್ಲಿ ಸದ್ಯಕ್ಕೆ ಈಗ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಸೊ ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಒಂದೇ ಒಂದು ವರದಿಗೆ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು ತಕ್ಷಣ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ. ಸೊ ಭೇಟಿ ಕೊಟ್ಟಾದ ನಂತರ ಅಧಿಕಾರಿಗಳು ಭರವಸೆಯನ್ನು ನೀಡ್ತಾರೆ. ಭರವಸೆ ನೀಡಾದ ನಂತರ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ತಡೆಗೋಡೆ ನಿರ್ಮಾಣ ಆಗಿದೆ. ಅಂದರೆ ಮಳೆ ಬರ್ತಾ ಇದೆ. ಸೊ ಒಂದೇ ಒಂದು ಮಳೆಗೆ ಅಲ್ಲಿರುವಂಥ ಕಾಲುವೆ, ತಡೆಗೋಡೆ, ರಸ್ತೆ ಎಲ್ಲವೂ ಕೂಡ ನೀರು ಪಾಲಾಗಿರುತ್ತೆ, ಏನೂ ಗೊತ್ತಾಗಿರೋದಿಲ್ಲ. ಸೊ ಅದರ ಅಲ್ಲಿಂದಲೇ ಜನ ಪ್ರಯಾಣವನ್ನು ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇರುತ್ತೆ. ಇದೇ ವಿಚಾರವಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ. ಅದಕ್ಕೆ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು ಕೊನೆಗೂ ಕೂಡ ಈಗ ತಾತ್ಕಾಲಿಕವಾಗಿ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಇನ್ನು ಯಾಕೆ ಈ ರೀತಿಯ ಸಮಸ್ಯೆ ಇದೆ, ಈ ಸಮಸ್ಯೆಗೆ ಪರಿಹಾರ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಅಧಿಕಾರಿಗಳ ಜೊತೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಜಿ ಕನ್ನಡ ನ್ಯೂಸ್ ಸುದ್ದಿಯನ್ನ ಕೂಡ ಪ್ರಸಾರ ಮಾಡಿತ್ತು. ಏನು ಅಂತ ಹೇಳಿದ್ರೆ, ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿ ಗ್ರಾಮದ ಬಳಿ ಇರ್ತಕ್ಕಂಥ LLC ಕೆನಾಲ್ ಏನಿದೆ ಅದು ಬೊಂಗು ಬಿದ್ದಿರುತ್ತೆ. ಏನು ಈ ರಸ್ತೆ ಕಾಣ್ತಾ ಇದೆ, ಇದು ಹುಲಿಗಿ ನಾಗೇನಹಳ್ಳಿ ಸಂಪರ್ಕಿಸ್ತಕ್ಕಂಥ ರಸ್ತೆ. ಈ ಒಂದು ರಸ್ತೆಯ ಬಗ್ಗೆ ವಿಸ್ತೃತವಾದಂತ ಸುದ್ದಿಯನ್ನು ಕೂಡ ಜಿ ಕನ್ನಡ ನ್ಯೂಸ್ ಪ್ರಸಾರ ಮಾಡಿತ್ತು. ಯಾಕಂತ ಹೇಳಿದ್ರೆ, ಮಳೆ ಬಂದ್ರೆ ಸಾಕು ಈ ಒಂದು ಕೆನಾಲ್ ಬಳಿ ಇರ್ತಕ್ಕಂಥ ಏನ್ ರಸ್ತೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಏನು ಬೊಂಗು ಬೀಳ್ತಕ್ಕಂಥದ್ದು ಇತ್ತು. ಹಾಗಾಗಿ ಈ ಬಗ್ಗೆ ವಿಸ್ತೃತವಾದಂತ ಸುದ್ದಿಯನ್ನ ಪ್ರಸಾರ ಮಾಡಿದ ನಂತರ ಇದಕ್ಕೆ ಈಗ ನಿಜಕ್ಕೂ ಕೂಡ ನೋಡ್ಬೋದು, ಲೈವ್ ಆಗಿ ತೋರಿಸ್ತಾ ಇದ್ದೀವಿ. ಈ ಒಂದು ಬೊಂಗನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಮಾಡಿರ್ತಕ್ಕಂಥದ್ದು. ಇದೇ ವಿಚಾರವಾಗಿ ನಮ್ ಜೊತೆ ಮಾತಾಡ್ಲಿಕ್ಕೆ ಗ್ರಾಮಸ್ಥರು ಇದ್ದಾರೆ, ಜನಪ್ರತಿನಿಧಿಗಳು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಯಾವ ರೀತಿಯಾದಂತ ಏನೋ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮಾಡಿದ್ರು ಅನ್ನುವಂಥದ್ದನ್ನ ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್, ಈಗ ಕಳೆದ ಬಾರಿ ಕೂಡ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ದು, ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಪ್ರಸಾರವಾಗುತ್ತೆ. ಪ್ರಸಾರವಾದ ನಂತರದಲ್ಲಿ ನಿಜಕ್ಕೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನ ಕಾಣ್ತಾ ಇದೆನಾ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಯಾವುದೇ ತರ ಬದಲಾವಣೆ ಅಂಕಾರ ಆಗಿಲ್ಲ. ಇಲ್ಲಿ ಈ ತರ ಜಂಗು ಬಿದ್ದಂತ ಒಂದು ತಾತ್ಕಾಲಿಕ ಒಂದು ತಡೆಗೋಡೆಯನ್ನ ಇವರು ಮಾಡಿದಾರೆ, ಮಣ್ಣು ಹಾಕಿ. ಬರೀ ಶಾಶ್ವತವಾಗಿಲ್ಲ. ಇಲ್ಲಿ ನಮ್ಮ ರೈತರಿಗೆ ಬರಂತ ಉತ್ಪನ್ನಗಳು ಈಗ ಆಲ್ರೆಡಿ ಒಂದು ಬಂಡಿ ಇದರಲ್ಲಿ ಮುಚ್ಚಿ ಬಿದ್ದು 2 ಎತ್ತುಗಳು ಸತ್ತೋದು. ಆದ್ರೆ ಅವನ ಸವಾರ ಈಜಿ ದಡಕ್ ಬಂದ. ಹೀಗಾಗಿ ಇಲ್ಲಿ ಭಾರಿ ಅನಾಹುತಗಳು ಬಹಳ ಆಗ್ತಾ ಇದಾವೆ. ದಯಮಾಡಿ ತಾವು ಎಚ್ಚೆತ್ತುಕೊಂಡು ಶಾಶ್ವತವಾದ ಪರಿಹಾರ ಹುಡುಕಿಕೊಡ್ಬೇಕಂತೇಳಿ ನಮ್ಮ ನಾಗೇನಹಳ್ಳಿ ಗ್ರಾಮಸ್ಥರು, ಹಾಗೆ ಇಲ್ಲಿ ಹಂಪಿಗೆ ಹೋಗುವಂತ ಜನ, ಆಮೇಲೆ ಹುಲಿಗೆಮ್ಮಿಗೆ ಹೋಗುವಂತ ಜನ ಇದೇ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ. ಸ್ಪೀಡಾಗಿ ಬಂದ್ರೆ ಇದು ಸ್ಕಿಡ್ ಆಗಿ ಸೀದಾ 4 ಕೆನಲ್ಗೆ ಬೀಳ್ತಾರೆ. ದಯಮಾಡಿ ತಾವುಗಳು ಇದು ಎಚ್ಚರಿಕೆ ವಹಿಸಿ ಜಾಗ ಇದು ಜಲ್ದಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ. ಈ ಹಿಂದೆ 2012-13 ನಾವು ಕಬ್ಬಿನ ಲಾರಿ ಕೂಡ ಇದ್ರ ಮೇಲೆ ಒಂದು 15 ಟನ್ 16 ಟನ್ ಕಬ್ಬಿನ ಲಾರಿ ಕೂಡ ನಾವು ಸಿರುಗುಪ್ಪ ಇದೇ ಮಾರ್ಗವಾಗಿನೇ ನಾವೇ ಲಾರಿ ಕಳಿಸ್ತಾ ಇದ್ವಿ. ಅಂತ ಒಂದು ಗಟ್ಟಿರೋ ರೋಡ್ ಅನ್ನು ಕಿತ್ತಿ ಅವರೆಲ್ಲ ಕೆಳಗಡೆ ಏನು ಸೌಳ್ ಮಣ್ಣು ಬಂದಿದೆ, ಆ ಮಣ್ಣು ಈಗ ಸ್ಕಿಡ್ ಆಗ ಒಂದು ಪರಿಸ್ಥಿತಿಯಲ್ಲಿದೆ. ತಾವು ಬಂದದಕ್ಕಾಗಿ ತಾತ್ಕಾಲಿಕವಾಗಿ ಒಂದು ರೋಡ್ ಅಂತೂ ಮಾಡಿಕೊಟ್ಟಿದ್ದಾರೆ.
ಇದು ಮೊದ್ಲೇನು ತಡೆಗೋಡೆ ಇತ್ತಲ್ಲ, ಆ ತಡೆಗೋಡೆ ಮತ್ತೆ ನಿರ್ಮಾಣ ಮಾಡಿ ನಮ್ಗೆ BT ರೋಡ್ ಮಾಡಿ ಕೊಡ್ಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ವಿ ಸರ್. ಇದು ಇಲ್ಲಿರ್ತಕ್ಕಂತ ಅಂದ್ರೆ ನಾಗೇನಹಳ್ಳಿ ಜನಪ್ರತಿನಿಧಿಗಳು ಹೇಳ್ತಾ ಇರ್ತಕ್ಕಂಥ ಮಾತು. ಏನಂತ ಹೇಳಿದ್ರೆ ಜಿ ಕನ್ನಡ ನ್ಯೂಸ್ ಕೂಡ ಸತತವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿ ನಂತರ ಒಂದಿಷ್ಟು ತಾತ್ಕಾಲಿಕವಾಗಿ ನಮ್ಗೆ ಪರಿಹಾರ ಸಿಕ್ಕಿದೆ ಅಂತ ಹೇಳ್ತಾ ಇದ್ರೆ, ಮತ್ತು ಇನ್ನೊಂದು ಮಾತು ಹೇಳ್ತಾ ಇದ್ರೆ ಏನು ಅಂತ ಹೇಳಿದ್ರೆ ಬರೀ ತಾತ್ಕಾಲಿಕವಾಗಿವಲ್ಲ, ಶಾಶ್ವತವಾದಂತ ಪರಿಹಾರ ಮಾಡ್ಕೊಡ್ಬೇಕು. ಹಾಗೆ ಈ ಕೆನಾಲ್ ಏನಿದೆ, ಇಲ್ಲಿ ಓಡಾಡ್ತಕ್ಕಂತ ಬಂಡಿಗಳಾಗ್ಲಿ ವಾಹನಗಳಾಗ್ಲಿ ಅವಕ್ಕೆ ನಿಜವಾಗ್ಲೂ ಸುರಕ್ಷತೆ ಇಲ್ಲ. ಆ ಕಾರಣಕ್ಕೋಸ್ಕರ ತಡೆಗೋಡೆ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂಥದ್ದು ಕೂಡ ಜನಪ್ರತಿನಿಧಿಗಳ ಮತ್ತು ಜನರ ಮಾತಾಗಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜೆ ನ್ಯೂಸ್ ಕನ್ನಡ.